ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಕನ್ನಡಕ್ಕೆ ಅವಮಾನ ಆದಾಗ ಕನ್ನಡದ ಪರವಾಗಿ ನಿಂತು ಧ್ವನಿ ಎತ್ತುವವರ ಧ್ವನಿಯಲ್ಲಿ ಇವ್ರದ್ದು ಕೂಡ ಒಂದು. ಇವತ್ತು ನಮ್ಮ ಜೊತೆ ರೂಪೇಶ್ ರಾಜಣ್ಣ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋತೀನಿ. ಸರ್, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು ಬಿಗ್ ಬಾಸ್ ಕರ್ನಾಟಕದ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಇಚ್ಛಪಡಿಸುತ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡ ಅಂತ ಬಂದಾಗ ಕನ್ನಡದ ಪರ ಧ್ವನಿಯಲ್ಲಿ ನಿಮ್ಮ ಧ್ವನಿನೂ ಒಂದಾಗಿರುತ್ತೆ. ಸೊ ಯಾಕಿಷ್ಟು ಒಲವು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುತ್ತೆ, ಏನ್ ಹೇಳ್ತೀರಾ ಸರ್? ಇನ್ನೊಂದು ಏನು ಅಂದರೆ, ಯಾವುದೇ ಒಬ್ಬ, ಈಗ ನೋಡಿ, ನಾನು ನಮ್ಮ ತಾಯಿ ನನ್ನನ್ನು ಹುಟ್ಟಿಸಿರ್ತಾರೆ, ನಾನೊಬ್ಬ ಮಗನಾಗಿ ಹುಟ್ಟಿರ್ತೀನಿ. ಸೊ ನಮ್ಮ ತಾಯಿಗೆ ಏನಾದರೂ ಆದಾಗ, ಏನಾದ್ರು ಅಂದಾಗ, ಒಬ್ಬ ಮಗನಾಗಿ ಯಾವತ್ತೂ ನಮ್ಮ ತಂದೆ ತಾಯಿಯನ್ನು ನಾವು ಬಿಟ್ಕೊಡೋದಿಲ್ಲ. ಅದೇ ರೀತಿ ಮನೆಗೆ ಹೇಗೆ ನಾವು ಮಗನೋ, ನಾವು ಬದುಕ್ತಕ್ಕಂಥ, ನಮ್ಮ ಅನ್ನ ಕೊಟ್ಟಿರ್ತಕ್ಕಂಥ, ನಮಗೆ ಬದುಕು ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಕಾರಣ ನನ್ನ ನೆಲ, ನನ್ನ ಕನ್ನಡ ನಾಡು. ನನ್ನ ನಾಡಿಗೆ ಅಥವಾ ನನಗೆ ಅನ್ನ ಕೊಟ್ಟಂಥ ನನ್ನ ಭಾಷೆಗೆ ಏನಾದರೂ ತೊಂದರೆ ಆದಾಗ ನಾವು ನಿಲ್ಲದೆ ಇನ್ಯಾರು ನಿಲ್ತಾರೆ? ಯಾರೋ ಬಂದು ನಿಲ್ಲಲ್ಲ. ನಮ್ಮ ನಾಡು ನುಡಿ ವಿಚಾರಕ್ಕೆ ಏನೇ ತೊಂದರೆ ಆದರೂ, ಅದು ಮೊದಲು ಅಷ್ಟು ಇರಲಿಲ್ಲ. ಇತ್ತೀಚೆಗಂತೂ ನಾವೇನು ಮಾಡ್ತಾ ಇದೀವಿ ಅಂದರೆ, ಹೃದಯ ವೈಶಾಲ್ಯತೆ ಅಂದ್ಬಿಟ್ಟು ಜಾಸ್ತಿ ಓಪನ್ ಮಾಡಿಬಿಟ್ಟು ಎಲ್ಲರೂ ಬಂದು ಏನು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಯೂ ಸಹ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ಮ ರಾಜ್ಯದ ಯಾವುದೇ ವ್ಯಕ್ತಿಗೆ, ಯಾವುದೇ ಒಬ್ಬ ಕನ್ನಡಿಗನಿಗೆ ಎಲ್ಲೇ ತೊಂದರೆ ಆಗಲಿ, ಯಾವುದೇ ನಮ್ಮ ಕನ್ನಡ ಭಾಷೆ ವಿಚಾರದಲ್ಲಿ ಏನೇ ತೊಂದರೆ ಆಗಲಿ, ಅಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ಇರುತ್ತೆ, ರೂಪೇಶ್ ರಾಜಣ್ಣ ಅವ್ರ ಪರವಾಗಿರುತ್ತೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಇದೇ ನಮ್ಮೂರು ಅಂತಾರೆ, ಆದ್ರೆ ಬೇರೆ ಕಡೆ ಹೋದಾಗ ನಮ್ಮ ಕನ್ನಡವನ್ನ ಬಳಸೋದೇ ಇಲ್ಲ. ಅದಕ್ಕೆ ಈ ಪ್ರಶ್ನೆ. ಇನ್ನೊಂದ್ಸತಿ ಕೇಳಿ, ದಯವಿಟ್ಟು ಇನ್ನೊಂದ್ಸತಿ ಕೇಳಿ, ಪರವಾಗಿಲ್ಲ ಕೇಳಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಆದ್ರೆ ಬೇರೆ ಕಡೆ ಹೋದಾಗ ನಮ್ಮ ಕನ್ನಡ ಭಾಷೆಯನ್ನ ಬಳಸಲ್ಲ, ಯಾಕೆ? ಯಾಕೆ ಈ ಪ್ರಶ್ನೆ ಇನ್ನೊಂದ್ಸತಿ ಕೇಳಿದೆ ಅಂತಂದ್ರೆ, ಈ ಪ್ರಶ್ನೆನೂ ಇದರಲ್ಲೇ ಇದೆ, ಉತ್ತರನೂ ಇದರಲ್ಲೇ ಇದೆ. ಸೊ ಇಲ್ಲಿ ಒಂದು ಏನು ಅಂತಂದ್ರೆ, ನಮ್ಮ ಜನರಿಗೆ ಅಂದ್ರೆ ಸಹಜವಾಗಿ ಎಲ್ರಿಗೂ ಹೇಳೋದಕ್ಕೆ ಬರೋದಿಲ್ಲ. ಅದನ್ನ ಒಂದಷ್ಟು ಜನರಿಗೆ ಏನಾಗ್ತದೆ ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ಅವರು ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ, ಎಲ್ಲವನ್ನೂ ಇಲ್ಲಿಂದನೇ ಪಡ್ಕೊಂಡಿರ್ತಾರೆ. ಆದ್ರೆ ಒಂದು ಹೇಳೋದು, ಯಾಕೆ ನಾಚಿಕೆ, ಯಾಕೆ ಸಂಕೋಚ? ನನ್ನ ತಾಯಿ ಭಾಷೆ, ನನಗೆ ಜನ್ಮ ಕೊಟ್ಟ ಭಾಷೆಯನ್ನು ನಾನು ಬಳಸೋದಕ್ಕೆ ಸಂಕೋಚ ಯಾಕೆ? ಯಾವುದೋ ಮೊನ್ನೆ 400-500 ವರ್ಷದ ಹಿಂದೆ ಹುಟ್ಟಿದಂಥ ಇಂಗ್ಲೀಷ್ ಬಳಸ್ತೀವಿ, ಹಿಂದಿ ಬಳಸ್ತೀವಿ, ಇನ್ಯಾವುದೋ ಭಾಷೆನ ಬಳಸ್ತೀವಿ. ಸಾವಿರಾರು ಇವೆಲ್ಲ ಹುಟ್ಟೋದಕ್ಕಿಂತ ಮುಂಚೆ ಕವಿರಾಜ ಮಾರ್ಗ ಅಂತ ಹೇಳಿ ಬಂತಲ್ಲ, ಆ ಸಂದರ್ಭದಲ್ಲೇ ನಮ್ಮ ಕನ್ನಡ ಇತ್ತು. ಅವತ್ತಿನ ಇತಿಹಾಸ ಇರತಕ್ಕಂಥ ಸಾವಿರಾರು ವರ್ಷಗಳ ನಮ್ಮ ಕನ್ನಡವನ್ನು ನಾವು ಹೆಮ್ಮೆಯಿಂದ ಮಾತಾಡಬೇಕು. ನಾವೇ ಮಾತಾಡದೇ ಇದ್ದರೆ ಇನ್ಯಾರು ಮಾತಾಡ್ತಾರೆ? ನಾನು ಕೇಳೋದು, ಇನ್ಯಾರು ಬಂದು ಮಾತಾಡ್ತಾರೆ? ದಯವಿಟ್ಟು ನಾನು ಎಲ್ಲ ಕನ್ನಡಿಗರು, ಮತ್ತು ಒಂದಷ್ಟು ತುಂಬ ಜನ ಏನಾಗುತ್ತೆ ಅಂತಂದರೆ, ಈ ನೈಟಿ ಹಾಕ್ಕೊಂಡಿರ್ಬೇಕಾದ್ರೆ ಕನ್ನಡ ಬರುತ್ತೆ, ಪಂಚೆ ಶರ್ಟ್ ಹಾಕ್ಕೊಂಡಿರ್ಬೇಕಾದ್ರೆ ಕನ್ನಡ ಬರುತ್ತೆ. ಯಾವಾಗ ಬರ್ಮುಡ ಹಾಕೊಬಿಡ್ತಾರೋ ಅವಾಗ ಕನ್ನಡ ಬರಲ್ಲ. ಯಾವಾಗ ಒಂದು ಸ್ಟೈಲಿಶ್ ಆಗಿ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೋ ಅವಾಗ ಕನ್ನಡ ಬರಲ್ಲ. ಯಾಕೆ? ಆ ಒಂದು ಸ್ಟ್ಯಾಂಡರ್ಡ್ ಯಾಕೆ? ಈಗ ಇವತ್ತು ನಾನು ಇನ್ನೊಂದು ಹೇಳ್ತೀನಿ, ನನಗೆ ಯಾವ್ದಾದ್ರು ಕರೆಗಳು ಬಂದರು, ಯಾವ್ದಾದ್ರು ಫೋನ್ ಕರೆಗಳು ಬಂದರು, ಇವತ್ತು ಸಹ ಏನಾದ್ರು ಕಂಪನಿ ವಿಚಾರನೋ ಇನ್ನೊಂದು ಏನೇ ಕರೆ ಮಾಡಲಿ, ಅವ್ರು ಯಾವುದೇ ಭಾಷೆಯಲ್ಲಿ ಮಾತಾಡಲಿ, ನಾನು ಇವತ್ತು ಸಹ ನಾನು ಕೇಳೋದು, ಕನ್ನಡ ಬರುತ್ತಾ? ಕನ್ನಡ ಬರಲಿಲ್ಲ ಅಂತಂದ್ರೆ ಕನ್ನಡ ಬರೋರಿಗೆ ದಯವಿಟ್ಟು ನೀವು ಕಾಲ್ ಕೊಡಿ ಅಂತ. ಈ ರೀತಿಯ ಬದ್ಧತೆ ನನ್ನಲ್ಲಿದೆ. ಸೊ ಈ ರೀತಿಯ ಬದ್ಧತೆಯನ್ನು ಪ್ರತಿಯೊಬ್ಬರು, ಅವ್ರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಕನ್ನಡತಿಯರು ಪ್ಲಸ್ ಕನ್ನಡಿಗರು ನಾವು ರೂಢಿಸ್ಕೊಂಡ್ರೆ ಖಚಿತವಾಗಿಯೂ ಸಹ ಸಾಕು. ಕನ್ನಡದ ಬಳಕೆಯನ್ನು ಹೆಚ್ಚು ಮಾಡದಷ್ಟು ಕನ್ನಡದ ಉಳಿವಿಗೆ ನಾವೇ ಕಾರಣರಾಗ್ತೀವಿ. ಸರ್, ಇವಾಗಿನ ಜನರೇಷನ್ ಅಲ್ಲಿ ಹೇಗಾಗಿದೆ ಅನ್ನುವಂಥದ್ದಂದ್ರೆ, ಎಲ್ಲೋ ಒಂದ್ ಕಡೆ ಕನ್ನಡ ಭಾಷೆಗಾಗಿರ್ಬೋದು, ಕನ್ನಡ ಸಿನಿಮಾಗಳಿಗಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವಮಾನ ಆಗುವಂತ ಕೆಲಸ ಆಗ್ತಾ ಇದೆಯಾ? ನಿಜಕ್ಕೂ ಇಲ್ಲಿ ಏನಾಗಿದೆ ಅಂತಂದ್ರೆ, ಇವತ್ತೊಂದಷ್ಟು ಮಾಲ್ಗಳು, ಸಿಂಗಲ್ ಥಿಯೇಟರ್ಗಳು ಬಿಟ್ಬಿಡಿ, ಇವತ್ತೊಂದಷ್ಟು ಮಾಲ್ಗಳು ಯಾರೂ ಸಹ ಓನರ್ಗಳು ನಮ್ಮ ಕನ್ನಡಿಗರಲ್ಲ, ಎಲ್ಲ ಹೊರಗಿಲವರು. ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ನಿನ್ನೆ ಯಾವುದೋ ಒಂದು ಮೊನ್ನೆ ನೋಡಿದೆ ನಾನು, ಯಾವುದೋ ಬೇರೆ ಭಾಷೆ ಚಿತ್ರಗಳನ್ನ ಹಾಕಿದ್ರೆ ಪಾಪ್ಕಾರ್ನನ್ನು ತಗೊಂಡು ತಿಂತಾರೆ, ಕನ್ನಡ ಹಾಕಿದ್ರೆ ಹಾಕಲ್ಲ ಅಂತ ಹೇಳಿ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೋಡಿದೆ. ಈ ರೀತಿಯ ಅವ್ರು ಏನು ಮಾಡ್ತಾರೆ ಅಂದರೆ, ತಮ್ಮ ಪ್ರಾಬಲ್ಯ, ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಡೋದಕ್ಕೆ ನಮ್ಮ ಚಿತ್ರರಂಗವನ್ನು ತುಳಿಯೋದು, ನಮ್ಮ ಚಿತ್ರಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು. ಎಷ್ಟೋ ಥಿಯೇಟರ್ಗಳಲ್ಲಿ AC ಹಾಕಲ್ಲ ಕನ್ನಡ ಚಿತ್ರಗಳಿಗೆ, ಎಷ್ಟೋ ಕಡೆ ಚಲನಚಿತ್ರವನ್ನು ಸರಿಯಾಗಿ ಒಂದು 10 ಜನ ಇದ್ರೆ ಪ್ರದರ್ಶನ ಮಾಡೋದು ಕೊಡಲ್ಲ. ಆಮೇಲೆ ಟೈಮಿಂಗ್ಸು, ಪಾಪ ಎಲ್ಲ ಬೇರೆ ಬೇರೆ ಭಾಷೆಗೆ ಕರೆಕ್ಟಾಗಿ ಜನರು ಫ್ರೀ ಆಗೋ ಟೈಮಲ್ಲಿ ಅವ್ರಿಗೆ ಶೋ ಕೊಡೋದು, ನಮ್ಮ ಕನ್ನಡ ಚಿತ್ರಗಳಿಗೆ ಬೆಳಿಗ್ಗೆ 6 ಗಂಟೆ ಕೊಡೋದು, ಪಾಪ 11 ಗಂಟೆ ಕೊಡೋದು. ಏನಾಗಬೇಕು ಈ ರೀತಿಯ ಒಂದಷ್ಟು ಅವಮಾನಗಳು? ಇವೆಲ್ಲ ಏನಕ್ಕೆ ನಾವು ಕನ್ನಡ ಚಿತ್ರಗಳ ಪರವಾಗಿ ನಾವು ಧ್ವನಿ ಎತ್ತೀವಿ ಅಂದರೆ, ಕನ್ನಡಕ್ಕೆ ಭಾಷೆಗೆ ಅದು ಸಹ ಸೇರಿನೇ ಕನ್ನಡ ಭಾಷೆ.
ಚಿತ್ರರಂಗವೂ ಸೇರಿನೇ ಕನ್ನಡ ಭಾಷೆ. ಹಾಗಾಗಿ ನಾವು ಧ್ವನಿ ಎತ್ತಬೇಕು. ಈ ರೀತಿ ಅವಮಾನಗಳನ್ನು ಆಗ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನು ನಾವೆಲ್ಲರೂ ಧಿಕ್ಕರಿಸಬೇಕು. ದಯವಿಟ್ಟು ಕನ್ನಡ ಚಲನಚಿತ್ರಗಳು ಅಷ್ಟೇ ಸಹ ಅಂದ ಒಂದು ಅದ್ಭುತವಾದ ಚಿತ್ರಗಳನ್ನ ಯಾವ ರೀತಿ ನೀವು ಕಾಂತಾರ ಥರನೋ ಈ ಥರದೊಂದಷ್ಟು ಚಿತ್ರಗಳನ್ನ ನೀವು ತೆಗಿತಾ ಹೋದಾಗ ಏನಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಜನರು ಸಹ ಥಿಯೇಟರ್ಗೆ ಬರೋದು ಮತ್ತು ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಮೇಲಾಗಿ ನಾನು ಕನ್ನಡಿಗರಿಗೆ ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಚಿತ್ರಗಳನ್ನು ಕೈ ಹಿಡೀರಿ. ಮತ್ತು ಮಾಲ್ಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಿತ್ರಗಳಿಗೆ ಆಗಲಿ ಕನ್ನಡಕ್ಕೆ ಆಗಲಿ ಅವಮಾನ ಮಾಡುವಂಥ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗೂ ಏನಾದರೂ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ರೆ ಅಂತ ಕಂಡು ಬಂದರೆ ನಿಮ್ಮ ಮಾಲ್ ಒಳಗಡೆ ಜನ ಇರಲ್ಲ, ಹೋರಾಟಗಾರರು ಇರಬೇಕಾಗುತ್ತೆ. ಸರ್, ಎಷ್ಟೋ ಬಾರಿ ಈ ರೀತಿ ಕನ್ನಡಕ್ಕೆ ಅವಮಾನ ಆಗಿರ್ಬೋದು, ಬೇರೆ ಏನಾದ್ರು ಆದಾಗ ನೀವು ಧ್ವನಿ ಎತ್ತುತ್ತೀರಾ, ಹಾಗೆ ಹೋರಾಟಗಳನ್ನ ಕೂಡ ಮಾಡಿದಿರಾ. ಆ ಹೋರಾಟ ಎಲ್ಲ ಅವರಿಗೆ ಮುಟ್ಟುವಂತ ಕೆಲಸ ಆಗಿಲ್ವಾ ಸರ್? ಇಲ್ಲ, ಖಂಡಿತವಲ್ಲೂ ಆಗುತ್ತೆ ಮೇಡಮ್, ಯಾಕಾಗಲ್ಲ. ಹಾಗೆ ಗೊತ್ತಿದ್ರು ಸಹ ಒಂದಷ್ಟು ದುರಂಕಾರ ನಮ್ಮ ಜೊತೆ ಯಾರೋ ಇದ್ದಾರೆ, ಇಲ್ಲಿ ನಾವೇನೋ ಮಾಡ್ಬಿಡ್ಬೋದು, ಏನೋ ಇನ್ನೊಂದು ಮಾಡ್ಬಿಡ್ಬೋದು. ನಾವು ಎಷ್ಟು ಹೋರಾಟಗಳು ಪ್ರತಿ ಹಂತದಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ, ನಿಮ್ಮ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಹೋರಾಟಗಳು ಎಲ್ರಿಗೂ ತಲುಪ್ತಾ ಇದೆ. ಆದರೂ ಒಂದಷ್ಟು ಜನರಿಗೆ ಬಂಡ ಧೈರ್ಯ ಮತ್ತು ಒಂದಷ್ಟು ದುರಹಂಕಾರ, ಈ ರೀತಿಯ ಒಂದು ಮನೋಭಾವದಿಂದ ಭಾಷೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಯಾವುದೋ ಬ್ಯಾಂಕ್ಗಳಲ್ಲಿ ಕೂತ್ಕೋತಾರೆ, ಬ್ಯಾಂಕ್ಗಳಲ್ಲಿ ಬಂದು ಕೂತ್ಕೊಂಡು ನಮ್ಮ ರಾಜ್ಯದ ಬ್ಯಾಂಕಲ್ಲಿ ಕೂತ್ಕೊಂಡು ಅದು ಅವರ ಒಂದು ಜವಾಬ್ದಾರಿ ನನ್ನ ಭಾಷೆಯಲ್ಲಿ ಸೇವೆ ಕೊಡೋದು. ನೀವು ಕೊಡೋಕ್ಕಾಗಲಿಲ್ಲ ಅಂದ್ರೆ ನೀವು ಯಾಕೆ ಇಲ್ಲಿ ಕೂತ್ಕೋತೀರಿ, ಹೋಗ್ರಿ ನಿಮ್ಮ ಊರಿಗೆ. ಸೊ ಇಲ್ಲಿ ನೀವು ನಮ್ಮ ಭಾಷೆಯಲ್ಲೂ ಸೇವೆ ಕೊಡಲ್ಲ, ನೀವು ಬಂದವರಿಗೆಲ್ಲ ನೀವು ಕೀಳಾಗಿ ಮಾತಾಡೋದು. ಹಿಂದಿ ಮಾತಾಡಬೇಕು ಅಂದರೆ ನೀವು ದೇಶ ಬಿಟ್ಟು ಹೋಗೋ ಮಾತಾಡೋಕೆ ಬರಲಿಲ್ಲ ಅಂತ ತಂದರೆ ಅಂತ ಅನ್ನೋದು, ಈ ರೀತಿ ನೀವು ದಬ್ಬಾಳಿಕೆ ದೌರ್ಜನ್ಯ ಮಾಡಿದಾಗ ನಾವು ನೋಡ್ಕೊಂಡು ಕೂತ್ಕೊಳ್ಳೋಂಥ ಮಕ್ಕಳಲ್ಲ. ಹಾಗಾಗಿ ಹೋರಾಟಗಾರರು ಬೇಕಾಗುತ್ತೆ ಮೇಡಮ್. ಇಂತಹ ದೌರ್ಜನ್ಯಗಳು ಈ ಹಿಂದೆ ಕಂಡು ಬಂದಾಗ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ಮಾಡ್ತೀವಿ, ಮುಂದೆನೂ ಮಾಡ್ತಾನೆ ಇರ್ತೀವಿ. ನಮ್ಮ ನೆಲ ಜಲ ರಕ್ಷಣೆ ವಿಚಾರವಾಗಿ ಯಾವತ್ತೂ ನಾವು ಜೊತೆಯಾಗಿ ಇದ್ದೇ ಇರ್ತೀವಿ. ನೀವು ಯಾವುದೋ ಆದ್ರೂ ಒಂದು ಅಂಗಡಿಗೆ ಹೋಗಿರ್ಬೋದು ಸರ್, ಆ ವ್ಯಕ್ತಿಗೆ ಕನ್ನಡ ಬರ್ತಾ ಇರುತ್ತೆ, ಆದ್ರೂ ಕೂಡ ಇಂಗ್ಲಿಷಲ್ಲಿ ಮಾತಾಡ್ತಾ ಇರ್ತಾರೆ. ಇದಕ್ಕೆ ಏನು ಅನ್ಬೋದು ಸರ್? ಶೋಕಿ ಅನ್ಬೋದಾ, ದುರಹಂಕಾರ? ನಾನು ಒಂದು ಹೇಳಲ್ಲ ಮೇಡಮ್, ಇದನ್ನು ಅರ್ಥ ಮಾಡಿಸೋದು ನಮ್ಮ ಜನರಿಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಿರ್ತದೆ, ನಾನು ಕೆಲವು ಕಡೆ ನಾನು ನೋಡಿದ್ದೀನಿ ಮೇಡಮ್, ಮನೆ ಮುಂದೆ ಮಕ್ಕಳು ಮೇಡಮ್ ಅಪಾರ್ಟ್ಮೆಂಟಲ್ಲಿ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ. ಈ ಒಂದು ಅಪಾರ್ಟ್ಮೆಂಟ್ ಅಂತಂದರೆ ಒಂದು 20 ಮನೆಗಳಿರ್ತವೆ, ಯಾರೋ ಒಂದು 2 ಮನೆಗಳು ಬೇರೆ ರಾಜ್ಯದವರು ಮಕ್ಕಳುಗಳಿರ್ತವೆ, ಇನ್ನು ಉಳಿದವರೆಲ್ಲ ಕನ್ನಡಿಗರು. ಮತ್ತು ಪಾರ್ಕಲ್ಲೂ ಸಹ ನಾನು ನೋಡಿರ್ತೀನಿ ಮಕ್ಕಳುಗಳು ಕನ್ನಡ ಮನೆ ಮುಂದೆ ಆಟ ಆಡಬೇಕಾದ್ರೆ ಆಟ ಆಡೋದನ್ನು ಇಂಗ್ಲೀಷಲ್ಲಿ ಆಡ್ತಾರೆ. ಯಾಕೆ ತಂದೆ ತಾಯಿಗಳು ಇದನ್ನೆಲ್ಲ ದಯವಿಟ್ಟು ನೀವು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಅವರಿಗೆ ಅದನ್ನು ಆ ಪ್ರೇರೇಪಣೆಯನ್ನೇ ನೀವು ಕೊಡಿ. ಮತ್ತು ಅಂಗಡಿಗಳಿಗೆ ಹೋಗ್ತೀವಿ, ಕರೆಕ್ಟ್ ನೀವು ಹೇಳಿದ್ರೆ ಮಾಲ್ಗೆ ಹೋಗ್ತೀವಿ, ಏನೊಬ್ಬ ಇಂಗ್ಲೀಷಲ್ಲಿ ಮಾತಾಡ್ದು ಅಂತಂದ್ರೆ ಓ ಸಖತ್ತಾಗಿ ಮಾತಾಡ್ತೀರಾ ನೀವು ಇಂಗ್ಲೀಷ್ ಗೊತ್ತು. ಆದರೆ ದಯವಿಟ್ಟು ನಾವೇ ಅವ್ರ ಮುಂದೆ ನಮ್ಮ ಚಿಕ್ಕವರಾಗಲಿಲ್ವ, ನಾವೇ ನಮ್ಮನ್ನು ನಾವೇ ತುಳ್ಕೊಂಡಂಗೆ ಆಗಲಿಲ್ವ? ಭಾಳ ಪ್ರಾಮಾಣಿಕತೆಯಿಂದ ಭಾಳ ಹುಮ್ಮಸ್ಸಿನಿಂದ ನಾವು ಇಂಗ್ಲೀಷಲ್ಲಪ್ಪ ಕನ್ನಡ ಮಾತಾಡೋ ಅಂತ ನಾವು ಕೇಳೋಣ, ನಾವು ಮಾತಾಡಿದ್ರೆ ಆಟೋಮೆಟಿಕ್ ಅವ್ರು ಮಾತಾಡ್ತಾರೆ. ಈಗ ನಾನು ಆಗಲೇ ಹೇಳಿದೆ, ಒಂದಷ್ಟು ಫೋನ್ ಕರೆಗಳು ಬರ್ತಾ ಇರ್ತವೆ, ಯಾರೋ ಭಾಷಿಕರು 5-6 ಸಾವಿರ ಜನ ಕರ್ನಾಟಕದಲ್ಲಿ ಉದ್ಯೋಗ ಕೊಟ್ಟಿರ್ತಾರೆ. ನಾವೆಲ್ಲರೂ ಕನ್ನಡ ಮಾತಾಡೋಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವೇನು ಹೋರಾಟ ಮಾಡಬೇಕಾಗಿಲ್ಲ. ನಾವೆಲ್ಲರೂ ಸ್ಟಾರ್ಟ್ ಮಾಡಿಕೊಂಡ್ರೆ 5-6 ಸಾವಿರ ಜನ ಯಾರೋ ಬದಲು ಕನ್ನಡದವ್ರಿಗೆ ಕೆಲಸ ಸಿಗುತ್ತೆ. ಸೊ ಈ ರೀತಿ ಸಣ್ಣ ಬದಲಾವಣೆಗಳನ್ನು ನಾವೆಲ್ಲ ಮಾಡ್ಕೊಡೋಣ. ಈ ರಾಜ್ಯೋತ್ಸವಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಇನ್ಮೇಲೆ ಯಾರೇ ಮಾತಾಡಲಿ, ಏನೇ ಮಾತಾಡಲಿ, ನಾನು ಕನ್ನಡವನ್ನೇ ನಾನು ಮಾತಾಡ್ತೀನಿ ಅಂತ ಹೇಳಿ ನಿರ್ಧಾರ ತಗೊಂಡ್ರೆ ಅದು ನಮ್ಮ ಭಾಷೆಗೆ ಒಳ್ಳೆಯದು ಅಂತ ಹೇಳ್ತಾ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ. ಸರ್, ಇನ್ನೊಂದು ಪ್ರಶ್ನೆ ಸರ್, ಕನ್ನಡ ಅಂತ ಬಂದಾಗ ತಟ್ ಅಂತ ಯಾವ್ದಾದ್ರು ಒಂದು ಕವನ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಯಾವ್ದು ನೆನಪು ಬರುತ್ತೆ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಂಡಲಲ್ಲಿ ಮೆಟ್ಟಬೇಕು. ಇದೊಂದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ಅದೊಂದು ಹಾಡು ನೆನಪು ಬರುತ್ತೆ. ಆಮೇಲೆ ಕನ್ನಡ ರೋಮಾಂಚನವೀ ಕನ್ನಡ. ನಮಗೆ ಚಲನಚಿತ್ರ ಹಾಡುಗಳು ತುಂಬ ಮನಸ್ಸಿಗೆ ಹತ್ತಿರವಾಗಿರೋದ್ರಿಂದ ಎಲ್ಲ ಹಾಡುಗಳು ನೆನಪು ಬರ್ತವೆ. ಆದರೆ ಕನ್ನಡ ಅಂದ ತಕ್ಷಣ, ಹಾಡುಗಳು ಅಂದ ತಕ್ಷಣ ನಾವು ಯಾವ್ದಾದ್ರು ವೇದಿಕೆಗೆ ಹೋದರೂ ಈ ಹಾಡುಗಳನ್ನ ಹಾಡ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಜೈ ಕರ್ನಾಟಕ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ಕನ್ನಡ ರಾಜ್ಯೋತ್ಸವದ? ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಮನೆಗೊಂದು ಇವತ್ತು ನಿರ್ಧಾರ ಮಾಡಿ, ನಾಳಿನ ಕನ್ನಡ ರಾಜ್ಯೋತ್ಸವದ ದಿನ ಮನೆಗೊಂದು ಕನ್ನಡ ನ್ಯೂಸ್ ಪೇಪರ್ ತರಿಸಿ. ಮದುವೆ ಹೆಣ್ಣು ಗಂಡಸರು ಕನ್ನಡದಲ್ಲಿ ಇರಲಿ. ನಿಮ್ಮ ಮಕ್ಕಳುಗಳಿಗೆ ಕನ್ನಡದ ಹಳೆಯ ನಮ್ಮ ರಾಜ ಇತಿಹಾಸ ತಿಳಿಸ್ತಕ್ಕಂಥ ಕನ್ನಡ ಚಿತ್ರಗಳು, ನಮ್ಮ ಅಣ್ಣವರ ಚಿತ್ರಗಳು, ತುಂಬ ಚಿತ್ರಗಳಿದೆ, ಅದನ್ನು ತೋರಿಸಿ. ಜೊತೆಗೆ ಯಾವುದೇ ಕರೆಗಳು ಬರಲಿ, ದಯವಿಟ್ಟು ನೀವು ಕನ್ನಡದಲ್ಲಿ ಮಾತಾಡಿ. ಯಾವುದೇ ಮಾಲ್ಗೆ ಹೋಗಲಿ, ಎಲ್ಲೇ ಹೋಗಲಿ, ದಯವಿಟ್ಟು ಕನ್ನಡದಲ್ಲಿ
ನೀವು ಮಾತಾಡೋದನ್ನ ಕಲೀರಿ. ಹೋರಾಟವನ್ನು ಯಾರೋ ಶಾಲು ಹಾಕೊಂಡಿರ್ತಕ್ಕಂಥ ಹೋರಾಟಗಾರರೇ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ನಿಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮೆಲ್ಲರ ಹಕ್ಕು. ಜೊತೆಗೆ ಇನ್ನೊಂದು ಇಲ್ಲಿಂದ ಮನೆಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರೂಪೇಶ್ ರಾಜಣ್ಣ ಅಂತ ಹೇಳಿ, ಫೇಸ್ಬುಕ್ ಇದೆ. ಯಾರಿಗೆ ಏನೇ ತೊಂದರೆ ಆದರೂ ಕನ್ನಡದ ವಿಚಾರದಲ್ಲಿ ದಯವಿಟ್ಟು ನೀವು ಒಂದು ಸಾಕ್ಷಿಯಾಗಿ ವಿಡಿಯೋ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಏನೇ ಸಹಾಯ ಬೇಕು ಅಂದರೆ ನಮ್ಮ ಯುವ ಕರ್ನಾಟಕ ವೇದಿಕೆ ಇರ್ತದೆ. ನಾವಂತೂ ಸದಾ ನಿಮ್ಮ ಜೊತೆಗಿರ್ತೀವಿ. ನಾವೆಲ್ಲರೂ ಕನ್ನಡಿಗರು ಕನ್ನಡವನ್ನು ಹೆಚ್ಚು ಬಳಸೋಣ, ಕನ್ನಡವನ್ನು ಹೆಚ್ಚು ಮಾತನಾಡೋಣ ಅಂತ ಹೇಳ್ತಾ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.